ಕೆಳಗಡೆ ಬಿದ್ದೋಗ್ತೀನಿ, ಟ್ರೈನ್ ಟ್ರ್ಯಾಕ್ ಕೆಳಗಡೆ ಬಿದ್ದೋಗ್ತೀನಿ ಅಂದ್ಬಿಟ್ಟು ಬೇರೆಯವ್ರ ಮನೆ ಹತ್ರ ಬಂದು ಅಳ್ತಾ ಇದ್ದಾನೆ. ಯಾಕಯ್ಯ ಅಂತ ಕೇಳಿದ್ರೆ, ನಾನೇನಾದರೂ ಟ್ರೈನ್ ಕೆಳಗಡೆ ಬಿದ್ದೋದ್ರೆ ನೀವೇ ಕಾರಣ ಅಂತ ಗಂಡನ ಬಟ್ಟೆ ಎಲ್ಲ ಎತ್ತಿ ಹೊರಗಡೆ ಬಿಸಾಕ್ಬಿಟ್ಟಿದ್ದಾಳೆ. ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ, ಮಜ್ಜಿಗೆ ಹುಳಿ. ಅದು ಸೋರೆಕಾಯಲ್ಲಿ ಒಂದು ಸೋರೆಕಾಯಿ ತೊಳೆಯೋದಕ್ಕೆ ಒಂದು ಅರ್ಧ ಟಬ್ ನೀರು ಇಟ್ಕೊಬೇಕು. ನೀರು ಇಟ್ಕೊಂಡು ತೊಳಿಬೇಕು. ಏಕೆಂದರೆ ನನಗೆ ಮನಸ್ಸು ನೆಮ್ಮದಿ ಆಗೋಲ್ಲ. ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಹೊಡೆದಿರೋ ಮದ್ದೆಲ್ಲ ಹೋಗಬೇಕಲ್ಲ. ಒಂದು ಸೋರೆಕಾಯಿಗೆ ಒಂದು ಟಬ್ ಹಿಡಿಬೇಕಾಗಿತ್ತು, ಬಟ್ ನಾನು ಅರ್ಧ ಟಬ್ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ಕಿನ್ ಔಟ್ ಮಾಡ್ತೀನಿ. ಸ್ಕಿನ್ ಔಟ್ ಮಾಡಿ ರುಬ್ಬೋದಕ್ಕೆ ಹಾಕ್ಕೊತೀನಿ. ಈ ಥರ ಸ್ಕಿನ್ ಔಟ್ ಮಾಡಬೇಕು. ಆಗಲೇ ಸಾಂಬಾರು ಘಮ 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 ಅನ್ನೋದು. ನಾನು ಎಲ್ಲ ಮಾಡ್ತೀನಿ, ನನಗೆಲ್ಲ ಟಕ ಟಕ ಅಂತ. ಈ ಸಾಂಬಾರು ಮಾಡಬೇಕು ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಈ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಬಗ್ಗೆ, ಈ ಸಾಂಬಾರು ಬಗ್ಗೆ ಏನು ಮಾಡೋದು. ಈ CM PM ಕೂಡ ಕಂಟ್ರಿ ಬಗ್ಗೆ ಆ ಥರ ಚಿಂತೆ ಮಾಡಲ್ಲ. ನಾನು ಆ ಥರ ಚಿಂತೆ ಮಾಡ್ತೀನಿ. ಹಂಗಿರುತ್ತೆ ನಮ್ಮ ಹೆಣ್ಮಕ್ಳ ಲೆವೆಲ್. ಸಾಂಬಾರಿಗೆ ಇನ್ನು ನಾವೇನಾದರೂ ಪ್ರೈಮ್ ಮಿನಿಸ್ಟ್ರು ಆ ಥರ ಏನಾದರೂ ಆಗಿಬಿಟ್ಟಿದ್ರೆ ತಲೆಯಲ್ಲಿರೋ ಮೆದುಳೆಲ್ಲ ಕಿತ್ತಿ ಆಚೆಗೆ ಆಗ್ಬಿಡ್ತಾ ಇದ್ನೇನು. ಸೋರೆಕಾಯಿ ಒಳಗಡೆ ಇರೋದು ತೆಗೆಯೋದಿಲ್ಲ. ಇದರಲ್ಲಿ ಏನು ಪ್ರೋಟೀನ್, ಏನು ವಿಟಮಿನ್ಸ್ ಇದೆಯೋ ಗೊತ್ತಿಲ್ವಲ್ಲ. ಯಾಕೆ ವೇಸ್ಟ್ ಮಾಡಬೇಕು? ವೇಸ್ಟ್ ಅಲ್ಲ, ಯಾಕೆ ಕುಕ್ಕರ್ ಒಳಗಡೆ ಅರಶಿನ, ಎಣ್ಣೆ, ಸೋರೆಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು, ಉಪ್ಪು, ನೀರು ಹಾಕಿ 2 ವಿಸಿಲ್ ಹಾಕ್ತೀನಿ. ಸಾಸಿವೆ ಒಂಚೂರು. ಸಾಂಬಾರು ಅರ್ಧಂಬರ್ಧ ಮಾಡಿ ತೋರಿಸ್ಬಿಟ್ಟಿನಿ. ಅರ್ಧ ಹೇಗೆ ಮಾಡೋದು ಅಂತ ತೋರಿಸ್ಲಿಲ್ಲ. ಇದಕ್ಕೆ ಮಜ್ಜಿಗೆ ಏನೋ ಕಲಿಸ್ಬಿಡ್ತೀನಿ. ಮಜ್ಜಿಗೆ ಹುಳಿ ಸಾಂಬಾರು ಮಾಡಿದೆ. ಸಾಂಬಾರೇನೋ ಮಾಡಿಬಿಟ್ಟೆ, ಬೇಗ ಆಗೋಯ್ತು. ಅದು ಹಾರೋದಕ್ಕೆ 2 ಅವರಿಂದ ಕಾಯ್ತಾ ಇದ್ದೀನಿ. ತಿನ್ನೋರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗಿ ಏನು ಮಾಡಿದ್ದೀನಿ ನೋಡಿ, ತಟ್ಟೆಗೆ ಒಯ್ದುಬಿಟ್ಟೆ ಬೇಗ ಹಾರಲಿ ಅಂದ್ಬಿಟ್ಟು. ಈ ಕುಕ್ಕರಲ್ಲಿ 2 ಅವರಿಂದ ಅದು ತಣ್ಣಗಾಗ್ತಾ ಇರೋದು. ಈ ಸಾಂಬಾರು ನನ್ನ ಪೇಷನ್ಸ್ನ ಜಾಸ್ತಿ ಟೆಸ್ಟ್ ಮಾಡ್ತಾಯಿದೆ. ಅದಕ್ಕೆ 2 ಪ್ಲೇಟಲ್ಲಿ ಒಯ್ದುಬಿಟ್ಟೆ. ನನ್ನ ತಾಳ್ಮೆಗೂ ಇತಿಮಿತಿ ಇದೆ. ಏನಕ್ಕೆ ಒಯ್ದಿದ್ದೀನಿ ಅಂದರೆ ಅದು ತಣ್ಣಗಾಗೋದಕ್ಕೆ. 2 ಅವರ್ದಿಂದ ತಣ್ಣಗಾಗೋದು 10 ನಿಮಿಷಕ್ಕೆ ತಣ್ಣಗಾಗ್ತಾಯಿದೆ. ಹೆಂಗೈತೆ ನನ್ನ ಐಡಿಯಾ? ಇದು ಊಟ ಮಾಡ್ತಾಯಿದೆ. ಅದು ಯಾವಾಗಲೂ ನಾನ್ ವೆಜ್ಜನ್ನೇ ಆನ್ ಮಾಡಿಕೊಂಡು ನೋಡಿಕೊಂಡು ವೆಜ್ಜನ್ನು ತಿನ್ನೋದು. ಈಗ ನಾನು ತೋರಿಸಿದ್ರೆ ರೇಗ್ತಾ ಇರ್ತಾನೆ, ದೆವ್ವಗಳ ಮೇಲೆ ಬಂದಂಗೆ. ಅದಕ್ಕೆ ತಿರ್ಗಿಸ್ಕೊಂಡ್ಬಿಟ್ಟೆ. ಅಲ್ಲಿ ನಾನ್ ವೆಜ್ ವಿಡಿಯೋ ಓಡ್ತಾ ಇರಬೇಕು, ಇಲ್ಲಿ ವೆಜ್ ತಿಂತಾ ಇರಬೇಕು. ಕೇಕ್ ಗೈಸ್, ತುಂಬ ದಿವಸ ಆಗಿಬಿಟ್ಟಿದೆ ಕೇಕ್ ತಿಂದು. ಅದಕ್ಕೆ ತರಿಸ್ದೆ. ಎಲ್ಲ ಒಂದೇ ಥರ ತಂದುಬಿಟ್ಟೇನೆ. ಬಿಗ್ಲೆಸ್ ಕೇಕ್ ಚೆನ್ನಾಗಿದೆ ನೋಡೋದಕ್ಕೆ, ಎಮ್ಮಿ. ನಮ್ಮನೆ ಅಕ್ಕಪಕ್ಕ ಇರೋ ಮನೆಗಳ ಹತ್ರ ತುಂಬ ತಲೆನೋವು. ಇಲ್ಲಿ ಯಾರಾದರೂ ಚೆನ್ನಾಗಿದ್ದರೆ ಅವರು ಸಹಿಸ್ಕೊಳ್ಳೋದಿಲ್ಲ. ತುಂಬ ಹಿಂಸೆಟ್ ಇಲ್ಲಿ ಒಬ್ಬ ಆಕೆ ಇದ್ದಾಳೆ. ಅವಳು ಗಂಡನ ಬಟ್ಟೆ ಎಲ್ಲ ಎತ್ತಿ ಹೊರಗಡೆ ಬಿಸಾಕ್ಬಿಟ್ಟಿದ್ದಾಳೆ. ಹೋಗು ನೀನು ಎತ್ಕೊಂಡು, ನಿಂದು ಏನಿದೆಯೋ ಎತ್ಕೊಂಡು ಹೋಗು, ಎಲ್ಲಾದರೂ ಹೋಗು ಅಂತ.
ಅವನು ಮನೆ ಹತ್ರ ಬಂದುಬಿಟ್ಟು ಆ ಓ ನಾನು ಹೋಗಿ ಟ್ರೈನ್ ಕೆಳಗಡೆ ಬಿದ್ದೋಗ್ತೀನಿ, ಟ್ರೈನ್ ಕೆಳಗಡೆ ಬಿದ್ದೋಗ್ತೀನಿ ಅಂದ್ಬಿಟ್ಟು ಬೇರೆಯವ್ರ ಮನೆ ಹತ್ರ ಬಂದು ಅಳ್ತಾ ಇದ್ದಾನೆ. ಯಾಕಯ್ಯ ಅಂತ ಕೇಳಿದ್ರೆ, ನಾನೇನಾದರೂ ಟ್ರೈನ್ ಕೆಳಗಡೆ ಬಿದ್ದೋದ್ರೆ ನೀವೇ ಕಾರಣ ಅಂತಾನೆ ಅಕ್ಕಪಕ್ಕ ಮನೆಯವ್ರನ್ನ. ಇದು ಎಲ್ಲಿಂದ ಬಂತು ರಾಮಾಯಣ ಅಂದ್ಬಿಟ್ಟು ಏನು ಅಂತ ಎಲ್ಲರೂ ಕೇಳಿದ್ರೆ, ಅವಳು ಇಲ್ಲಿ ಬಂದು ಅಳ್ತಾ ಇರ್ತಾನೆ ಅಲ್ವಾ, ಅವರು ಗಂಡ ಹೆಂಡ್ತಿ ಚೆನ್ನಾಗಿರ್ತಾರೆ, ಗಂಡ ಸಂಪಾದಿಸ್ಕೊಂಬಂದು ಮನೆ ಕೊಡ್ತಾನೆ, ಹೆಂಡ್ತಿ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಇರ್ತಾಳೆ. ಆದರೆ ಇವ್ರ ಮನೆಯಲ್ಲಿ ಇವನು ಪೇಂಟ್ ಕೆಲಸ ಮಾಡೋದು, ಕುಡ್ಕೊಂಡು ತಿರ್ಕೊಂಡು ಪೇಂಟ್ ಕೆಲಸ ಮಾಡಿಕೊಂಡು ಇರ್ತಾನೆ. ಹೆಂಡ್ತಿನೂ ಸ್ವಲ್ಪ ಕೆಲಸಕ್ಕೆ ಹೋಗಿ ಬರ್ತಾಳೆ. ಅದಕ್ಕೆ ಅವಳಿಗೆ ಹೊಟ್ಟೆ ಉರಿದ್ಬಿಟ್ಟು ಇವಳು ಫಸ್ಟಿಂದನೂ ಇವ್ನು ಹಿಂಗೆ ಇರೋದು ಇದನ್ನೆಲ್ಲ ನೋಡಿ ಮದುವೆ ಮಾಡಿಕೊಂಡೇ ಬಂದಿರೋದು. ಅವಳು ಲವ್ ಮ್ಯಾರೇಜ್ ಬೇರೆ ಓಡು ಬಂದಿರೋದು ಅವಳು. ಅದಕ್ಕೆ ಇವ್ರು ನೋಡಿಬಿಟ್ಟು ಹೊಟ್ಟೆ ಊರಿಗೆ ಅವಳು ಹಂಗೆ ಮಾಡಿರೋದು. ಏನೋ ಹೇಳ್ತಾ ಇದ್ನೆ, ಅದೇ ಹೆಂಡ್ತಿ ಮನೆಯಲ್ಲಿರ್ತಾಳೆ, ಗಂಡ ಸಂಪಾದಿಸ್ಕೊಂಬರ್ತಾನೆ, ನಾನು ಮಾತ್ರ ನಮ್ಮನೇಲಿ ಮಾತ್ರ ನಾನು ಸಂಪಾದಿಸ್ಕೊಂಬರ್ಬೇಕು, ನೀನು ಮನೆಯಲ್ಲೇ ಕೂತ್ಕೊಂಡು ತಿನ್ಕೊಂಡು ತಿರ್ಕೊಂಡು ಇರ್ತೀಯ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟಿದ್ದಾಳ. ಅದಕ್ಕೆ ಅವನು ಇವ್ರ ಮನೆಗೆ ಹತ್ರ ಬಂದು ಅವಳ ವಿಷಯ ಮಾತಾಡೋದು, ಏನೋ ಸಮಸ್ಯೆ ಪರಿಹರಿಸ್ಕೊಳ್ಳೋದು ಬಿಟ್ಬಿಟ್ಟು ಬೇರೆಯವ್ರ ಮನೆ ಹತ್ರಕ್ಕೆ ಬಂದುಬಿಟ್ಟು, ನಾನು ಹೋಗಿ ಟ್ರೈನ್ ಕೆಳಗಡೆ ಬಿದ್ದು ಸತ್ತೋಗ್ತೀನಿ. ಇಲ್ಲಿ ತುಂಬ ಟ್ರೈನ್ ಟ್ರ್ಯಾಕ್ಗಳಿವೆ. ಇಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ಆಯ್ತಲ್ವ ಆಕ್ಸಿಡೆಂಟು, SMVT ಹತ್ರ ಟ್ರೈನ್ ಟ್ರ್ಯಾಕ್ ಕೆಳಗಡೆ ಬಿದ್ದು. ಈ ಥರ ಘಟನೆಗಳು ನಮ್ಮ ಮನೆ ಹತ್ರ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಅವನು ಆ ರೀಸನ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಹೋಗಿ ಟ್ರೈನ್ ಕೆಳಗಡೆ ಬಿದ್ದೋಗ್ತೀನಿ ಅಂದ್ಬಿಟ್ಟು ಓಡ್ತಾನೆ. ಅವ್ರ ಅಮ್ಮ ಅವ್ರ ಅಪ್ಪ ಎಲ್ಲ ಇಲ್ಲೇ ಇದ್ದಾರೆ, ಅವ್ರ ಅಕ್ಕ ತಂಗಿ ಎಲ್ಲ ಇಲ್ಲೇ ಇದ್ದಾರೆ. ಆದರೆ ಅವ್ರನ್ನ ಕೇರ್ ಮಾಡ್ಕೊಳ್ಳಲ್ಲ. ಈ ಅಕ್ಕಪಕ್ಕದ ಮನೆಯವರು ಏನಿದ್ದಾರೆ ಅವ್ರ ಮೇಲೆ ಎತ್ತಿ ಬಿಟ್ಬಿಡೋದು, ನೀವು ನೋಡ್ಕೊಳ್ಳಿ ಅಂದ್ಬಿಟ್ಟು. ಇವ್ರು ನೋಡ್ಕೊಳ್ಳೋದಲ್ಲ, ಇವ್ರು ಹೋಗಿ ಅವ್ರ ಅಕ್ಕ ಅವ್ರ ಅಪ್ಪ ಮನೆ ಹತ್ರ ಹೋಗಿ ಅಳಬೇಕು. ಬೇರೆಯವರು ಕಂಡವ್ರ ಮನೆ ಹತ್ರ ಬಂದೇನೋ ಅವನು ಅಳೋದು, ಅವ್ರಿಗಿನ್ನ ಟಾರ್ಚರ್ ಕೊಡೋದು. ನಾನು ಏನಾದರೂ ಆದರೆ ನೀವೇ ಕಾರಣ ಅಂದ್ಬಿಟ್ಟು ಹೇಳ್ತಾನೆ. ಎಷ್ಟಿರಬೇಡ ಇವನಿಗೆ. ಆಮೇಲೆ ಅವ್ರ ಅಪ್ಪ ಅವರಮ್ಮ ಎಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದ ಮುಂಚೆ ಏನಾಗಿತ್ತು ಅಂದರೆ, ಅವರು ಹೊಸ್ದಾಗಿ ಇಲ್ಲಿ ಬಾಡಿಗೆಗೆ ಬಂದಿರ್ತಾರೆ. ಆವಾಗಿದ್ದಿದ್ದು ವರ್ಸ್ಟ್ ಆಗಿದ್ದರು. ಬಂದುಬಿಟ್ಟು ನೂಡಲ್ಸ್ ತಿನ್ನೋದಕ್ಕೆ ಅವಳಿಗೆ ಮೈ ಮೇಲೆ ದೆವ್ವ ಬಂದಂಗೆ ಆಡೋದು, ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾ ಇದ್ಲು. ಎಲ್ಲರೂ ಹೋಗಿ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವ, ಏನಾಯಿತು ಇವ್ರಿಗೆ ಅಂದ್ಬಿಟ್ಟು ಎಲ್ಲರೂ ಮನೆ ಹತ್ರ ಓಡೋಗಿ ನೋಡಿದ್ರೆ ತಲೆಯೆಲ್ಲ ಕೆದರ್ಕೊಂಡು ಹ್ಞೂ ಅಂತ ತಿರುಗ್ತಾ ಇದ್ದಾಳೆ. ತಲೆ ರೌಂಡ್ ಮಾಡಿಕೊಂಡು. ಏನು ಅಂತ ಕೇಳಿದ್ದಕ್ಕೆ ನೂಡಲ್ಸ್ ಬೇಕಂತೆ, ನೂಡಲ್ಸ್ ತಂದು ಕೊಟ್ಟರೆ ದೆವ್ವ ಹೋಗ್ಬಿಡುತ್ತೆ ಅಂದರು. ಆಮೇಲೆ ನೂಡಲ್ಸ್ ತಂದು ಕೊಟ್ಟರು. ತಿಂದಿದ ತಕ್ಷಣ ಅವಳ ಮೈ ಮೇಲಿರೋ ದೆವ್ವ ಓಡೋಗ್ಬಿಡ್ತು. ಅವಳು ಹಂಗೆ ತಿನ್ನೋದಕ್ಕೆ ಏನಾದರೂ ಒಂದು ರೀಸನ್ ಬೇಕಲ್ವ, ಇವರು ತಂದು ಕೊಡೋಲ್ಲ ಅಂದ್ಬಿಟ್ಟು ಆ ಥರ ಆ್ಯಕ್ಟಿಂಗ್ ಮಾಡೋದು, ಮೈ ಮೇಲೆ ದೆವ್ವ ಬಂದಿರೋ ಹಂಗೆ ಆ್ಯಕ್ಟಿಂಗ್ ಮಾಡೋದು. ಇನ್ನೊಂದು ಸರ್ತಿ ಬಂದುಬಿಟ್ಟು ಅವನು ಅವಳು ಈ ಥರನೇ ಕಿಲಾಡಿ ಕೆಲಸಗಳು ಮಾಡೋದ್ರಿಂದ ಅವನು ಹಿಡ್ಕೊಂಡು ಚೆನ್ನಾಗಿ 2 ಬಿಗಿಯೋಕ್ಕೆ ಹೋಗಿದ್ದಾನೆ. ಅದಕ್ಕೆ ಅವಳು ಬಟ್ಟೆ ಎಲ್ಲ ಹರ್ಕೊಂಡು, ನನ್ನ ಬಟ್ಟೆ ಎಲ್ಲ ಬಿಚ್ಚೆತ್ತು ಬಿಸಾಕ್ಬಿಟ್ಟು ಹೊರಗಡೆ ಓಡೋಗ್ಬಿಡ್ತೀನಿ ನೋಡು ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅವಳು ಸವಾಸಕ್ಕೆ ಹೋಗೋದು ಬಿಟ್ಬಿಟ್ಟ. ಅವಳನ್ನ ಹೊಡೆಯೋದು, ಮಾತಾಡ್ಸೋದಕ್ಕೆ ಹೋಗ್ಬಿಟ್ಟ. ಅದಕ್ಕೆ ಅವಳನ್ನ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವನು ಈ ಥರ ಬೇರೆಯವ್ರ ಮನೆಗಳ ಹತ್ರ ಬಂದುಬಿಟ್ಟು ಅವನು ಓ ಅಂತ ಅಳೋದು. ಏನಾದರೂ ಹೊಡೆಯೋಕ್ಕೆ ಹೋದರೆ ಅಕ್ಕ ಅವಳು ಬಟ್ಟೆ ಬಿಚ್ಚಾಕ್ಬಿಟ್ಟು ಹೊರಗಡೆ ಓಡೋಗ್ಬಿಡ್ತಾಳೆ ಅಕ್ಕ ಎಲ್ಲರ ಮುಂದೇನು ಅಂತ ಹೇಳೋದು. ನಮ್ಮ ಸಮಸ್ಯೆಗಳೇ ಸಾಕಷ್ಟು ಇರುತ್ತೆ, ಇವ್ರದ್ದು ಬೇರೆ ಒಂದು ಅಂದ್ಬಿಟ್ಟು. ಆಮೇಲೆ
ಆಕೆನ ಕರೆದು ಉಗಿಯೋದಕ್ಕೂ ಭಯನೇ. ಇನ್ನೊಂದು ಥರ ಇನ್ನೊಂದು ಏನು ಡ್ರಾಮಾ ಮಾಡ್ತಾಳೋ ಇವಳು ಅಂದ್ಬಿಟ್ಟು. ಮನೆ ಓನರ್ ಇರ್ತಾರೆ ಅಲ್ವಾ, ಅವ್ರ ಮೇಲೆ ಬಿಟ್ಬಿಡೋದು. ಏನಾದರೂ ಆದರೆ ಓನರೇ ನೋಡ್ಕೊಬೇಕು. ಇವ್ರಿಗೆ ತಿನ್ನೋಕ್ಕೆ ಗತಿ ಇಲ್ಲ ಏನೂ ಇಲ್ಲ ಅಂದ್ರೆ ಓನರ್ ನೋಡ್ಕೊಬೇಕು ಇವ್ರನ್ನ. ಆ ಲೆವೆಲ್ಗೆ ಈ ಓನರ್ಗೆ ಹಿಂಸೆ ಕೊಡ್ತಾರೆ ಇವರು. ಕಿತ್ಲಾಡ್ಬಿಡ್ತಾರೆ. ಮತ್ತೆ ನೋಡಬೇಕು ಒಂದಾಗ್ಬಿಟ್ಟು ಒಂದು ಆ್ಯಕ್ಟಿವ್ ಹೊಂಡ ಒಂದಿದೆ, ಗಂಡ ಹೆಂಡ್ತಿ ತಿರ್ಗೋದು ನೋಡಬೇಕು. ಅವರು ಮ್ಯಾರೇಜ್ ಡೇಗಳು ಬಂದುಬಿಟ್ರೆ, ಅವ್ರ ಬರ್ತ್ಡೇಗಳು ಬಂದುಬಿಟ್ರೆ ಗಾಡಿ ಇಳಿಯೋದೇ ಇಲ್ಲ. ರೌಂಡುಗಳು, ಊರು ನಮ್ಮೂರೇ ರೌಂಡುಗಳು. ದೇವಸ್ಥಾನಗಳು ನೋಡ್ತೀರಾ, ಎಲ್ಲಿ ನೋಡ್ತೀರಾ. ಮತ್ತು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಈ ಥರ ತಿರುಗಿಬಿಡೋದು.